ಚಕ್ಲಿ. ತುಂಬ ಈಸಿ, ತುಂಬ ಇನ್ಸ್ಟಂಟಾಗಿ ಮಾಡುವಂತಹ ಚಕ್ಲಿ ಇದು. ಸೊ ಹಾಗಾಗಿ ಹೆಂಗೆ ಮಾಡೋದಂತ ನೋಡೋಣ. ಈಗ ಫಸ್ಟ್ ನಾನಿಲ್ಲಿ 2 ಕಪ್ಪು ಅಕ್ಕಿ ಹಿಟ್ಟು, 1 ಕಪ್ಪು ಮೈದಾ ಹಿಟ್ಟು. ಅಕ್ಕಿ ಹಿಟ್ಟು 2 ಕಪ್ಪು, 1 ಕಪ್ಪು ಮೈದಾ ಹಿಟ್ಟು. ಅದಕ್ಕೆ ಉಪ್ಪು, ಇಂಗು, ಅರಿಶಿನ, ಖಾರ ಪುಡಿ, ಜೀರಿಗೆ, ಕರಿ ಎಳ್ಳು ಮತ್ತು ಓಂಕಾಳು ಸ್ವಲ್ಪ. ಇದೆಲ್ಲದನ್ನು ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ನಾವು ಹಾಕೋಬೋದು, ನಮ್ಗೆ ಎಷ್ಟು ಬೇಕೋ ಅಷ್ಟು. ಸೊ ನಾನಿಲ್ಲಿ ಇದನ್ನು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಉಪ್ಪು, ಇಂಗು ಅದೆಲ್ಲ ಚೆನ್ನಾಗಿ ಡ್ರೈ ಆಗಿರೋ ಇಂಗ್ರೀಡಿಯೆಂಟ್ಸ್ನ ಫಸ್ಟ್ ನೀಟಾಗಿ ಬ್ಲೆಂಡ್ ಮಾಡಬೇಕು. ಅದಾದಮೇಲೆ ಒಂದು ನಿಂಬೆ ಹಣ್ಣಿನ ಗಾತ್ರದ್ದು ಬಟರ್, ಮನೇಲೇ ಮಾಡಿರೋ ಬಟರ್ ಇದು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆ ಮಿಕ್ಸ್ ಆದಮೇಲೆ ಚಪಾತಿ ಹಿಟ್ಟಿನ ಹದಕ್ಕೆ ನೀರು ಹಾಕಿ ಕಲಿಸ್ಬೇಕು. ಆಲ್ಮೋಸ್ಟ್ ಇಲ್ಲಿ 3 ಕಪ್ ತೊಗೊಂಡಿದ್ದೀನಿ ನಾನು ಎಲ್ಲ ಹಿಟ್ಟುಗಳು ಸೇರಿ. ಅದಕ್ಕೆ 1.5 ಕಪ್ಪಷ್ಟು ನೀರು ಇಡಿಸಿದೆ. ಇದು ಚಕ್ಲಿ ಬರಳಲ್ಲಿ ನಮಗೆ ಇದಕ್ಕೆಲ್ಲ ಎಣ್ಣೆ ಎಲ್ಲ ಹಚ್ಚಬೇಕು ಅಂತ ಏನಿಲ್ಲ. ನಿಮಗೆ ಒಂದೇ ಸೈಜ್ ಬೇಕು ಅಂತ ಅನಿಸಿದ್ರೆ ಒಂದು ಚಿಕ್ಕದೊಂದು ಪ್ಲೇಟ್, ಅದು ಸ್ಟೀಲು ಗ್ಲಾಸು ಏನು ಬೇಕಾದರೂ ಆಗಿರ್ಬೋದು. ನನ್ನ ಕಡೆ ಒಂದು ಈ ಥರದ್ದು ಸೆಟ್ ಇತ್ತು, ಸೊ ಹಾಗಾಗಿ ತೊಗೊಂಡಿದ್ದೀನಿ. ನೋಡಿ, ಇದು ಒಂದೇ ಸೈಜ್ ಬರುತ್ತೆ ಇಷ್ಟೇ ಮಾಡ್ತಾ ಹೋದರೆ. ಒಂದನ್ನು ಟ್ರಯಲ್ಗೆ ನಾನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂತು, ಕಲರ್ಫುಲ್ಲಾಗೂ ಇದೆ. ಮತ್ತು ಇದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನಿಮಗೆ ಕರೆಕ್ಟ್ ಟೆಕ್ಸ್ಚರ್ ಗೊತ್ತಾಗುತ್ತೆ. ಸೊ ಆಗ ನೀವು ಟೇಸ್ಟ್ ಮಾಡಿ ನೋಡ್ಬೋದು. ಇದು ಪೂಜೆ ಪುನಸ್ಕಾರ ಅಂದರೆ ತಿಂದು ನೋಡೋಕ್ಕಾಗಲ್ಲ, ಬಟ್ ನಾವು ಸುಮ್ಮನೆ ಸ್ನ್ಯಾಕ್ಸ್ ಮಾಡ್ತಾ ಇರೋದ್ರಿಂದ ತಿಂದು ನೋಡಿ ಅದು ಹದ ಎಲ್ಲ ಕರೆಕ್ಟ್ ಇತ್ತು ಅಂದರೆ ನಾವು ಮುಂದಿಂದೆಲ್ಲದನ್ನು ಇದೇ ಥರನೇ ಫ್ರೈ ಮಾಡ್ಕೋಬೋದು. ನೋಡಿ, ಆದಷ್ಟು ಒಂದೇ ಸೈಜ್ ಬರುತ್ತೆ ಇದು. ತುಂಬ ಕಲರ್ಫುಲ್ಲಾಗಿದೆ, ತುಂಬ ಚೆನ್ನಾಗಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹೈ ಫ್ಲೇಮಲ್ಲಿ ಯಾವ ಕಾರಣಕ್ಕೂ ಡೀಪ್ ಫ್ರೈ ಮಾಡಬಾರ್ದು, ಯಾಕಂದರೆ ಒಳಗಡೆ ಎಲ್ಲ ಹಾಗೆ ಇರುತ್ತೆ ಹಸಿ ಹಸಿ, ಮೇಲ್ಗಡೆ ಕಲರ್ ಬಂದ್ಬಿಡುತ್ತೆ. ಸೊ ಆಗ ಏನು ಮಾಡೋಕ್ಕಾಗಲ್ಲ. ಸೊ ಇದನ್ನು ನೀವು ಲೋ ಮತ್ತು ಮೀಡಿಯಮಲ್ಲೇ ಫ್ರೈ ಮಾಡ್ಕೋಬೇಕು. ಎಲ್ಲ ಚಕ್ಲಿಗಳನ್ನು ಒಂದೇ ಥರ ಫ್ರೈ ಮಾಡ್ಕೋಬೇಕು ಆದಷ್ಟು. ಸೊ ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸೌಂಡ್ ಕೇಳಿದ್ರಾ, ಎಷ್ಟು ಕ್ರಿಸ್ಪಿಯಾಗಿದೆ, ಅಷ್ಟೇ ಬಾಯಲ್ಲಿಟ್ಟರೆ ಕರಗುತ್ತೆ ಕೂಡ. ಸೊ ನೀವು ಈ ಟ್ರಿಕ್ಸ್ನ ಯೂಸ್ ಮಾಡಿ ಆರಾಮಾಗಿ ಒಂದೇ ಸೈಜಲ್ಲಿರುವಂಥ ಚಕ್ಲಿನ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಸಂಜೆ ಟೀ ಕಾಫಿ ಜೊತೆ ನಮ್ಗೆ ಏನಾದರೂ ಒಂದಷ್ಟು ಸ್ನ್ಯಾಕ್ಸ್, ಅದು ಕರುಮ್ ಅನ್ಬೇಕು, ಗರಿ ಗರಿ ಆಗಿರಬೇಕು, ಸ್ಪೈಸಿ ಆಗಿರಬೇಕು ಅಂದರೆ ಈ ಪಫ್ಡ್ ರೈಸ್ ಅಥವಾ ಮಂಡಕ್ಕಿನ ಉಪಯೋಗಿಸ್ಬಿಟ್ಟು ಚಟ್ಪಟ್ ಅಂತ ಒಂದು ಸಖತ್ ಸ್ಪೈಸಿ ಆಗಿರುವಂಥ ಒಂದು ಸ್ನ್ಯಾಕ್ಸ್ನ ಬೇಗನೆ ಮಾಡ್ಕೋಬೋದು. ಒಂದಷ್ಟು ಎಣ್ಣೆ ಅಂದರೆ ಒಂದು 6-7 ಸ್ಪೂನ್ ಎಣ್ಣೆನ ಒಂದು ಬಾಣಲೆಗೆ ಹಾಕಿ ಬಿಸಿ ಮಾಡಿಕೊಂಡು ನಮಗೆ ಎಷ್ಟಿಷ್ಟನೋ ಅಷ್ಟು ಕಡಲೆ ಬೀಜನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗರಿ ಗರಿ ಆಗಿರಬೇಕು. ಆ್ಯಂಡ್ ಇದನ್ನ ತೆಗೆದಿಟ್ಕೊಂಡ್ಬಿಟ್ರೆ ಬೆಟರು, ಸೀದೋಗಬಾರ್ದಲ್ಲ. ಸೊ ಎಲ್ಲ ಹದವಾಗಿ ಇರಬೇಕು ಅಂದರೆ ನನ್ನ ಕಡೆ ತೆಗೆದಿಟ್ಕೊಳ್ಳೋದು ಬೆಟರು. ನೀವು ತುಂಬ ಎಕ್ಸ್ಪರ್ಟ್ ಅಂದರೆ ಓಕೆ, ಇದ್ರ ಜೊತೆನೇ ಎಲ್ಲದನ್ನು ಹಾಕಿ ಫ್ರೈ ಮಾಡ್ಬೋದು. ಈಗ ಸಾಸಿವೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಚೆನ್ನಾಗಿ ಚಟಪಟ ಅಂತ ಅನಿಸ್ಬೇಕು. ಅದಾದಮೇಲೆ ಒಣಮೆಣ್ಸಿನ್ಕಾಯಿ, ಕರಿಬೇವನ್ನ ಕೂಡ ಪಟಪಟ ಅಂತ ಅನಿಸ್ಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆ. ಇದು ಸೀದೋಗಬಾರ್ದು, ಜಸ್ಟ್ ಇದ್ರ ಫ್ಲೇವರು ಎಣ್ಣೆ ಒಳಗೆ ಬಿಟ್ಕೋಬೇಕು. ಅದಾದಮೇಲೆ ಪುಟಾಣಿ ಅಥವಾ ಇದನ್ನು ಹುರ್ಗಡ್ಲೆ ಅಂತಲೂ ಹೇಳ್ತಾರೆ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಕೂಡ ಸೀದೋಗಬಾರ್ದು. ಜಸ್ಟ್ 30 ಸೆಕೆಂಡ್ಸ್ ಫ್ರೈ ಆದ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಹಾಕೋದು ಮರ್ತ್ಬಿಟ್ಟಿದ್ದೀನಿ, ಸೊ ನೀವು ಸಕ್ಕರೆ ಹಾಕ್ಕೊಳ್ಳಿ. ಅದಾದಮೇಲೆ ಖಾರದ ಪುಡಿ ಮತ್ತು ಅರಿಶಿನ ಪುಡಿ. ಅದಾದಮೇಲೆ ನಾವೇನು ಹುರಿದಿಟ್ಕೊಂಡಿರ್ತೀವಲ್ಲ ಅದೇ ಕಡಲೆ ಬೀಜನ ಮಿಕ್ಸ್ ಮಾಡಬೇಕು. ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಅಷ್ಟೇ ಹಾಕ್ಕೊಂಡ್ರೆ ನಿಮಗೆ ಕಲರ್ ಬರುತ್ತೆ. ಬಟ್ ಖಾರನೂ ಬೇಕು ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಜೊತೆ ಗುಂಟೂರು ಮೆಣಸಿನ್ಕಾಯಿನೂ ಸೇರಿಸಿ ಪೌಡ್ರ್ ಮಾಡಿರ್ತಾರಲ್ಲ, ಆ ಪೌಡ್ರ್ ಹಾಕ್ಕೊಂಡ್ರೆ ಸಖತ್ ಸ್ಪೈಸಿಯಾಗಿ ಕಲರ್ಫುಲ್ಲಾಗಿ ಕಾಣುತ್ತೆ. ಆ್ಯಂಡ್ ನಾವೀಗ 1 or 2 ಅವರ್ ಇದನ್ನು ಏನು ಪಫ್ಡ್ ರೈಸ್ನ ನಾವು ಬಿಸಿಲಲ್ಲಿ ಒಣಗಿಸ್ಬೇಕು. ಆವಾಗ ತುಂಬ ಗರಿ ಗರಿ ಅಂತ ಇರುತ್ತೆ. ಟರ್ನ್ ಆಫ್ ಮಾಡಿದ್ಮೇಲೆ, ಫ್ಲೇಮ್ ಟರ್ನ್ ಆಫ್ ಮಾಡಿದ್ಮೇಲೆ ಈ ಬಾಣಲೆಗೆ ಪಫ್ಡ್ ರೈಸ್ನ ಹಾಕಬೇಕು. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಎಷ್ಟು ಗಡಿಗಳ ಅಂತ ಇದೆ. ಸೊ ಗರಿ ಗರಿ ಅನ್ನುವಂಥ ಈ ಮಂಡಕ್ಕಿಗೆ ನಾವು ತಕ್ಷಣ ತೆಗೆದು ಬಿಡಬಾರ್ದು. ಏನು ಟರ್ನ್ ಆಫ್ ಮಾಡಿರ್ತೀವಿ, ಸೊ ಆ ಬಾಣಲಿ ತಣ್ಣಗಾಗೋವರೆಗೂ ಅದರಲ್ಲೇ ಬಿಟ್ಬಿಡಿ. ಅದು ಇನ್ನಷ್ಟು ಕ್ರಿಸ್ಪಿಯಾಗಿ ಆಗುತ್ತೆ, ಆಗ ಬಾಯಲ್ಲೇ ಕರ್ಗೋಗ್ಬಿಡುತ್ತೆ. ಸೊ ಈ ಟೈಮಲ್ಲಿ ನೀವು ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಸಕ್ಕರೆ ಆಗಲೇ ಹಾಕೋದು ಮರ್ತುಬಿಟ್ಟೆ ಅಲ್ಲ. ಸೊ ಈಗ ಹಾಕಿದ್ದೀನಿ. ಸೊ ಒಂದಷ್ಟು ಸಕ್ಕರೆ ಮತ್ತು ಉಪ್ಪು, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಅಂತ ಅನಿಸುತ್ತೆ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಬೋದು. ಖಾರ ಬೇಕು ಅಂತ ಅನಿಸಿದ್ರೆ ಈ ಟೈಮಲ್ಲಿ ಮಿಕ್ಸ್ ಮಾಡಿದ್ರೆ ತಪ್ಪೇನಿಲ್ಲ. ಸೊ ಈಗ ಚೆನ್ನಾಗಿ ಇದು ಫ್ರೈ ಆಗಿದೆ ಆ್ಯಂಡ್ ಗರಿ ಗರಿ ಅಂತ ಇದೆ. ಬಾಣಲೆ ತಣ್ಣಗಾಗೋದು ಇದರಲ್ಲೇ ಬಿಟ್ಬಿಡ್ತೀನಿ. ಅದಾದಮೇಲೆ ಟೇಸ್ಟ್ ನೋಡ್ತೀನಿ ಆ್ಯಂಡ್ ಹೆಂಗೆ ಸೌಂಡ್ ಬರುತ್ತೆ ನೀವೇ ನೋಡಿ. ಸಖತ್ ಸ್ಪೈಸಿಯಾಗಿ ಕ್ರಿಸ್ಪಿಯಾಗಿ ಇದೆ. ಸೌಂಡಲ್ಲೇ ನಿಮಗೆ ಗೊತ್ತಾಗಿರುತ್ತೆ ಇವಾಗ. ಸೊ ಈಗ ಈ ಸ್ನ್ಯಾಕ್ಸ್ ರೆಡಿ ಆಯಿತು. ನೀವು ಏನಾದರೂ ಟ್ರಿಪ್ ಹೋಗ್ತೀರಾ ಅಥವಾ ಹೊರಗಡೆ ಹೋಗ್ತೀರಾ ಅಂತಂದರೆ ಇದನ್ನು ಕ್ಯಾರಿ ಮಾಡ್ಬೋದು. 5 ಡೇಸ್ ಏರ್ ಟೈಟ್ ಕಂಟೈನರಲ್ಲಿ ಹಾಕಿದ್ರೆ ಒಂಚೂರು ಮೆತ್ತಗಾಗಲ್ಲ. 5 ಡೇಸ್ವರೆಗೂ ನೀವು ಅಪ್ ಟು 5 ಡೇಸ್ ಆರಾಮ್ಸೆ ಇದನ್ನು ಯೂಸ್ ಮಾಡ್ಬೋದು. ಸೊ ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿರುವಂತಹ ಈ ಸ್ನ್ಯಾಕ್ಸು ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ನಾನಿಲ್ಲಿ ಬೆಣ್ಣೆ ಮುರುಕು, ಚಕ್ಲಿಗೂ ಬೆಣ್ಣೆ ಮುರುಕಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಸೊ ನಾನೀಗ ಬೆಣ್ಣೆ ಮುರುಕು ಮಾಡ್ತಾಯಿದ್ದೀನಿ. ತುಂಬ ಚಟ್ಪಟ್ ಅಂತ ಆಗೋಗ್ಬಿಡುತ್ತೆ. ಅಕ್ಕಿ ಹಿಟ್ಟು 1 ಕಪ್ಪು, ಪುಟಾಣಿ 1/4 ಕಪ್ಪು, ಕಡಲೆ ಹಿಟ್ಟು 1/4 ಕಪ್ಪು, ಅಂದರೆ ಈ ಹಸಿ ಕಡಲೆ ಬೋಂಡ ಮಾಡ್ತೀವಲ್ಲ ಆ ಹಿಟ್ಟದು. ಉಪ್ಪು, ಕಾಳು ಮೆಣಸು ಮತ್ತು
ಓಮ್ ಕಾಳು. ಓಮ್ ಕಾಳನ್ನು ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ರಬ್ ಮಾಡಿ ಹಾಕಿದ್ರೆ ಅದ್ರದ್ದು ಘಮ ಎಲ್ಲ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸೊ ಇದನ್ನು ಡ್ರೈ ಮಿಕ್ಸ್ ಮಾಡಬೇಕು ಒಂದು ಸತಿ. ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡಿದಾಗ ಎಲ್ಲ ಕಡೆ ಉಪ್ಪು ಮತ್ತು ಓಮ್ ಕಾಳು ಅದ್ರ ಘಮ ಎಲ್ಲ ಆಗುತ್ತೆ. ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರ, ಒಂದು ಎಳ್ಳಿಕಾಯಿ ಗಾತ್ರ ಅಥವಾ ಚಿಕ್ಕ ಕಿತ್ತಳೆ ಹಣ್ಣಿನ ಗಾತ್ರ ಅಂದರೂ ತಪ್ಪಾಗೋದಿಲ್ಲ, ಈ ಬೆಣ್ಣೆ ರೂಮ್ ಟೆಂಪ್ರೇಚರಲ್ಲಿರುವಂತಹ ಬೆಣ್ಣೆನ ತೊಗೊಂಡು ಮತ್ತೆ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡಬೇಕು. ಅಂದರೆ ನೀರು ಹಾಕೋಕ್ಕೂ ಮುಂಚೆ ಈ ಬೆಣ್ಣೆ ಎಲ್ಲ ಕಡೆ ಹೊಂದ್ಕೋಬೇಕು, ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ವಿತ್ತಿನ್ 10 ಮಿನಿಟ್ಸಲ್ಲಿ ನಿಮಗೆ ಈ ಬೆಣ್ಣೆ ಮುರುಕಾಗ್ಬಿಡುತ್ತೆ. ಸೊ ನೋಡಿ, ಈ ಥರ ಇಷ್ಟ ಹದದಲ್ಲಿದ್ದರೆ ಸಾಕು. ಈ ಥರ ಉಂಡೆ ಕಟ್ಟಿದ್ರೆ ಅದು ಬಿಟ್ಕೋಬಾರ್ದು. ನೀರನ್ನು ಒಟ್ಟಿಗೆ ಜಾಸ್ತಿ ಹಾಕೋಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಇದನ್ನು ಈಗ ಚಕ್ಲಿ ಹೊರಳಿಗೆ ಹಾಕಿ ನೋಡಿ, ಈ ಥರ ಮುರಿದ್ರೆ ಹಾಗೆ ಬರಬೇಕು, ಆ ಥರ ಇರಬೇಕು. ಇದನ್ನು ಈಗ ಚಕ್ಲಿ ಹೊರಳಿಗೆ ಹಾಕ್ಬಿಟ್ಟು ನಾವಿವಾಗ ಚಕ್ಲಿ ಮಾಡ್ಬೋದು. ಅದನ್ನು ನಾವೇನು ರೌಂಡ್ ಶೇಪಲ್ಲೇ ಮಾಡಬೇಕು ಅಂತ ಏನಿಲ್ಲ, ಡೈರೆಕ್ಟಾಗಿ ಎಣ್ಣೆ ಬಾಣಲಿ ಒಳಗಡೆ ಅಂದರೆ ಚೆನ್ನಾಗಿ ಕಾದಿರುವಂಥ ಎಣ್ಣೆಗೆ ಇದನ್ನು ಡೈರೆಕ್ಟಾಗಿ ಪ್ರೆಸ್ ಮಾಡಬೇಕು. ತುಂಬ ಡೀಪ್ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ, ಕಲರ್ ಹಾಳಾಗಿಬಿಡುತ್ತೆ. ವೈಟಾಗಿರಬೇಕು ಅಂದರೆ ಸಿಮ್ಮಲ್ಲಿ ಇಟ್ಕೊಂಡು ಎರಡೇ ಸೈಡಲ್ಲಿ 2 ಫೇಸ್ ಚೆನ್ನಾಗಿ ಬೇಯಿಸ್ಬಿಟ್ರೆ ಸಾಕು. ನಂದು ಇದು ಕಡ್ಡಿ ಚಿಕ್ಕದಿರೋದ್ರಿಂದ ವಿತ್ತಿನ್ 5 ಮಿನಿಟ್ಸಲ್ಲಿ ಬೆಂದೋಗ್ಬಿಡುತ್ತೆ. ಸ್ವಲ್ಪ ದಪ್ಪ ಇರೋವಂಥವ್ರು, ದಪ್ಪ ಕಡ್ಡಿ ಬರುತ್ತೆ ಅನ್ನೋವಂಥವ್ರು ಸಿಮ್ಮಲ್ಲಿ ಇಟ್ಕೊಂಡು 2 ಸತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚಟ್ಪಟ್ ಅಂತ ವಿತ್ತಿನ್ 10 ಮಿನಿಟ್ಸ್ ನಿಮಗೆ ಬೆಣ್ಣೆ ಮುರುಕು ರೆಡಿ ಆಗಿಬಿಡುತ್ತೆ. ಗಾರ್ನಿಷಿಂಗ್ ಪರ್ಪಸ್ಸಿಗೆ ಒಂದು ಸ್ವಲ್ಪ ಕರಿಬೇವನ್ನು ಕರೆದ್ಬಿಟ್ಟು ಹಾಕಿದ್ರೆ ಒಂಥರ ಕಾಂಟ್ರಾಸ್ಟ್ ಕಲರ್ ಅಲ್ವಾ, ಚೆನ್ನಾಗಿ ಕಾಣುತ್ತೆ. ಸೊ ಈ ಬೆಣ್ಣೆ ಮುರುಕು, ಚಕ್ಲಿ ಮತ್ತು ಮಂಡಕ್ಕಿ ಎಲ್ಲ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.